ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮನೆ ಹೋಮ್ ಟೂರ್ನ ಕಂಟಿನ್ಯೂಟಿ ವಿಡಿಯೋ ಇದು. ಅಂದರೆ ಇವತ್ತಿನ ವಿಡಿಯೋದಲ್ಲಿ ಇಂಟೀರಿಯರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಟೋಟಲ್ ಇಂಟೀರಿಯರ್ಗೆ ಎಷ್ಟು ಖರ್ಚಾಯಿತು ಮತ್ತು ಯಾವ್ಯಾವುದಕ್ಕೆ ಏನೇನು ರೇಟ್ ಹಾಕಿದ್ದಾರೆ, ನಮಗೆ ಯಾವ ರೀತಿ ಕೊಟೇಶನ್ ಕೊಟ್ಟಿದ್ದಾರೆ, ಮತ್ತು ನಾವು ಇದರಲ್ಲಿ ಯಾವುದೆಲ್ಲ ಕ್ಯಾನ್ಸಲ್ ಮಾಡಿಸಿದ್ವಿ, ನಮ್ಗೆ ಎಷ್ಟು ದುಡ್ಡು ಸೇವ್ ಆಯಿತು, ಇದೆಲ್ಲನೂ ಕೂಡ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನೀವೇನಾದರೂ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ್ಯಾವುದು ನೆಸೆಸಿಟಿ ಇದೆಯೋ ಅದಷ್ಟಕ್ಕೆ ಮಾತ್ರ ನೀವು ಮಾಡಿಸ್ಕೊಳ್ಬೋದು. ಬನ್ನಿ ಇವಾಗ ಹೇಳ್ತಾ ಹೋಗ್ತೀನಿ. ಇವತ್ತು ಶನಿವಾರ ಅಲ್ವಾ, ಹಾಗೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಹೇಗಿದ್ರು ರೆಡಿಯಾಗಿದ್ದೀನಲ್ಲ ಅಂಥೇಳಿ ಹಾಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಈಗ ನಿಮ್ಗೆ ಇದು ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. ನಮ್ಮ ಮನೆಗೆ ಮೊದಲು ಅವರು ಟೋಟಲ್ ಆಗಿ ಇಂಟೀರಿಯರ್ದು 7,30,000 ರೂಪಾಯಿ ಅವ್ರು ನಮಗೆ ಕೊಟೇಶನ್ ಕೊಟ್ಟಿದ್ದು. ಇದರಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲು ಕಿಚನಿಂದಲೇ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಕಿಚನ್ದು ಬಾಟಮ್ ಬಾಕ್ಸ್ ಈ ಲೈನ್ ಎಲ್ಲ ಏನು ಮಾಡಿದಾರಲ್ವಾ, ಇದಕ್ಕೆ 30 ಸ್ಕ್ವೇರ್ ಫೀಟ್ ಬರುತ್ತೆ. ಇದಕ್ಕೆ 1 ಸ್ಕ್ವೇರ್ ಫೀಟ್ಗೆ 1,500 ಥರ, ಟೋಟಲ್ ಅದು 46,300 ರೂಪಾಯಿ ಆಗಿದೆ. ಮತ್ತು ಕಿಚನ್ ಟಾಪ್ ಬಾಕ್ಸು, ಟಾಪಲ್ಲಿ ಈ ಮೇಲ್ಗಡೆ ಈ ಥರ ಸ್ಟೋರೇಜ್ ಡೋರ್ ಕವರ್ ಮಾಡಿರೋದು, ಮತ್ತು ಕೆಳಗಡೆ ಒಂದು ಲೈನ್ ಏನು ಬಾಕ್ಸ್ ಮಾಡಿದಾರಲ್ವ ಅದಕ್ಕೆ ಬಂದು ಅದು ಟೋಟಲ್ ಇಲ್ಲಿ 10 ಸ್ಕ್ವೇರ್ ಫೀಟ್ ಬರುತ್ತೆ. ಅದಕ್ಕೆ 1,300 ರೂಪಾಯಿ ಹಾಕ್ಕೊಂಡಿದ್ದಾರೆ. ನೋಡಿ ಕಿಚನಲ್ಲೇ ಎಷ್ಟೊಂದು ಡಿಫ್ರೆನ್ಸ್ ಬರುತ್ತೆ ಅಂತ ಅಲ್ವಾ. ಅಂದರೆ ಅವರು ಅದಕ್ಕೆ ಯೂಸ್ ಮಾಡೋ ಮೆಟೀರಿಯಲ್ ಮೇಲೆ ಇಷ್ಟ ಆಗುತ್ತೆ ಅಂತ ಅವರು ಕೊಟ್ಟಿದ್ದಾರೆ. ಮತ್ತು ಸ್ಟೋರೂಮ್ ಬಾಕ್ಸ್, ಸ್ಟೋರೂಮಲ್ಲಿ ಅಂದರೆ ನಾನು ಪ್ಯಾಂಟ್ರಿ ಯೂನಿಟ್ ಥರ ಕೇಳಿದ್ದೆ ಅವರಿಗೆ. ಅದಕ್ಕೆ ಅವರೇ ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ. ಅದಕ್ಕೆ ಎಷ್ಟು ಬಂದಿದೆ ಗೊತ್ತಾ ಅಮೌಂಟು, ತುಂಬ ಜಾಸ್ತಿನೇ ಇತ್ತು. ಟೋಟಲ್ ಅದು 45 ಸ್ಕ್ವೇರ್ ಫೀಟ್ ಬರುತ್ತೆ. 1,300 ರೂಪಾಯಿ ಸ್ಕ್ವೇರ್ ಫೀಟ್ಗೆ, ಅದು ಬಂದು 59,000 ರೂಪಾಯಿ ಬಿದ್ದಿತ್ತು. ಹಾಗಾಗಿ ನಾನು ಅದನ್ನು ಕ್ಯಾನ್ಸಲ್ ಮಾಡಿಸಿದೆ. ಏನಂದರೆ ಈಗ ಅದನ್ನು ಕ್ಯಾನ್ಸಲ್ ಮಾಡಿಸಿರೋದ್ರಿಂದ ಸ್ಟೋರೇಜ್ಗೆ ನನಗೆ ಈಸಿನೇ ಅನ್ನಿಸ್ತು, ಮತ್ತು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಆಯಿತು, ಮತ್ತು ನಾನು ಅಲ್ಲಿ ಎಕ್ಸ್ಟ್ರಾ ಸಾಮಾನು ಕೂಡ ಇಟ್ಟಿದ್ದೀನಿ, ನೀವೀಗ ಆಲ್ರೆಡಿ ನೋಡಿದ್ದೀರಾ. ಹಾಗಾಗಿ ಅದು ನನಗೆ 60,000 ರೂಪಾಯಿ ಸೇವ್ ಆಯಿತು. ನಾನು ಏನಂದರೆ ಈ ಟೋಟಲ್ ಅಮೌಂಟಲ್ಲಿ ಯಾವುದ್ಯಾವುದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದೆ, ಮತ್ತು ಕೆಲವೊಂದನ್ನೇ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಕಡಿಮೆನೂ ಬಿತ್ತು ಅಮೌಂಟೆಲ್ಲ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಕಿಚನು ತುಂಬ ದೊಡ್ಡದಾಗಿದ್ದರೆ ಇದೆಲ್ಲ ಅವಶ್ಯಕತೆ ಇರುತ್ತೆ. ನಾವು ಅದನ್ನೆಲ್ಲ ಮಾಡಿಸಿದ್ರು ಕೂಡ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈಗ ನಮ್ಮದು 8x10 ಅಥವಾ 30 ಏನೋ ಬಂದಿದೆ ಅನಿಸುತ್ತೆ ಕಿಚನ್ ಮೆಜರ್ಮೆಂಟು. ಈ ಥರ ಇರುವಾಗ ನಾನು ಇದನ್ನೆಲ್ಲ ಮಾಡಿಸ್ಕೊಂಡ್ರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಇದು ಓಪನ್ ಕಿಚನ್ ಆಗಿರೋದ್ರಿಂದ ಕಿಚನ್ ಎಂಟ್ರೆನ್ಸಲ್ಲಿ ನೋಡಿ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ನಾನೇ ಕೇಳಿದ್ದು, ಶೋ ಪೀಸ್ ಇಟ್ಕೊಳ್ಳೋದಕ್ಕೂ ಇರಬೇಕು, ಮತ್ತು ಈ ಥರ ಡಿಸೈನ್ ಬೇಕು ಅಂತ ಹೇಳಿದ್ದು. ಇದು ಟೋಟಲ್ 30 ಸ್ಕ್ವೇರ್ ಫೀಟ್ ಲೆಕ್ಕ ಹಾಕ್ಕೊಂಡಿದ್ದಾರೆ. ಇದಕ್ಕೆ 800 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ತೊಗೊಂಡಿದ್ದಾರೆ. ಟೋಟಲ್ 24,000 ರೂಪಾಯಿ ಆಗಿದೆ. ಎಂಟ್ರೆನ್ಸಲ್ಲಿ ನೋಡಿ ಅವ್ರು ಈ ಥರ ಮಾಡಿರೋದಕ್ಕೆ ಟೋಟಲ್ ಇದು 24,000 ಆಗಿದೆ. ಮತ್ತು ಕಿಚನ್ ಪ್ಯಾನಲಿಂಗು ಮತ್ತು ಹ್ಯಾಂಡಲ್ಲು ಈ ಥರದ್ದೆಲ್ಲ ಅದನ್ನೆಲ್ಲ ಸೇರಿಸಿ ಟೋಟಲ್ ಅದು ಬಂದು 13,000 ರೂಪಾಯಿ ಆಗಿದೆ. ಅಲ್ಲಿಗೆ ನಮಗೆ ಬರೀ ಕಿಚನ್ ಒಂದಕ್ಕೇ ಎಷ್ಟಾಗಿದೆ ಅಂದರೆ ಟೋಟಲ್ 86,000 ರೂಪಾಯಿ ಕಿಚನ್ಗೆ, ಕಿಚನ್ ಇಂಟೀರಿಯರ್ಗೆ. ಅಂದರೆ ಇದರಲ್ಲಿ ಹೆಚ್ಚು ಕಡಿಮೆ ಇನ್ನೊಂದು 2,000 ರೂಪಾಯಿ ಆ್ಯಡ್ ಆಗುತ್ತೆ ಅಂದ್ಕೊಳ್ಳಿ. ಯಾಕೆಂದರೆ 46,300 ಮತ್ತು 59,150 ಮತ್ತು 10,500 ಈ ಥರ ಎಲ್ಲ ಬಂದಿದೆ. ನಾನು ನಿಮಗೆ ಅದು ರೌಂಡ್ ಅಪ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಥರ ಲೆಕ್ಕ ತೊಗೊಂಡ್ರೆ ನೋಡಿ 86,000 88,000 ರೂಪಾಯಿ ಕಿಚನ್ ಇಂಟೀರಿಯರ್ಗೆ ಆಗಿದೆ. ಪೂಜಾ ರೂಮಲ್ಲಿ ಎಕ್ಸ್ಟ್ರಾ ಏನು ಮಾಡಿಸಿಲ್ಲ ನಾವು, ಡ್ರಾಯರ್ ಮಾತ್ರ ಮಾಡಿಸಿರೋದಷ್ಟೇ. 2 ಡ್ರಾಯರ್ ಮಾಡಿಸಿರೋದು. ಅದು 4 ಸ್ಕ್ವೇರ್ ಫೀಟ್ ಬಂದಿದೆ. ಅದಕ್ಕೆ ಇವರು 1,300 ರೂಪಾಯಿ ಥರ ಹಾಕ್ಕೊಂಡಿದ್ದಾರೆ. 5,200 ರೂಪಾಯಿ ಬಿದ್ದಿದೆ ಪೂಜಾ ರೂಮ್. ನಿಜ ಹೇಳಬೇಕು ಅಂದರೆ ನಾನು ಇಷ್ಟೊಂದು ಡೀಟೇಲಾಗಿ ನೋಡೇ ಇಲ್ಲ ಈ ಕೊಟೇಶನ್ನ. ಫೈನಲ್ ಅಮೌಂಟ್ ಮಾತ್ರ ಒಂದು ನೋಡಿದ್ದೀನಿ. ಅವ್ರ ಹತ್ರನೇ ಯಾವುದಕ್ಕೆ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಕೇಳಿದ್ದೀನಿ. ಮತ್ತು ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ಫಸ್ಟು, ಮತ್ತು ಅವ್ರು ಇಂಗ್ಲೀಷಲ್ಲಿ ಬೇರೆ ಬರ್ತಿರ್ತಾರೆ, ಅವ್ರ ಹ್ಯಾಂಡ್ ರೈಟಿಂಗ್ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಅವ್ರನ್ನೇ ಎಕ್ಸ್ಪ್ಲೈನ್ ಮಾಡಿ ನೀವು ಏನೇನಕ್ಕೆ ಎಷ್ಟೆಷ್ಟು ಹಾಕಿದ್ದೀರಾ ಅಂತ ಕೇಳಿದಾಗ ಅವ್ರು ಈ ಥರ ಹಿಂಗೆ ಅಂತ ಹೇಳಿದಾಗ ಓಕೆ ಇದಕ್ಕೆಲ್ಲ ಇಷ್ಟಿದೆಯಾ, ಸರಿ ಆಯಿತು, ಇಂಥದ್ದು ಮಾತ್ರ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಸಿದಷ್ಟೇ. ಈಗ ನಾನು ನೋಡ್ತಾ ಇದ್ದೀನಿ, ಒಂದೊಂದನ್ನು ಓದ್ಕೊಂಡು ನಿಮ್ಗೆ ಹೇಳುವಾಗ ಗೊತ್ತಾಗ್ತಾ ಇದೆ ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ. ಮತ್ತು ನೆಕ್ಸ್ಟು ಟಿವಿ ಯೂನಿಟ್ ಫಸ್ಟು 8x8 ಇರಲಿ ಅಂತ ಪ್ಲ್ಯಾನಿಂಗ್ ಆಗಿದ್ದು, ಅಂದರೆ 8 ಅಡಿ ಉದ್ದ 8 ಅಡಿ ಅಗಲ ಇರಬೇಕು ಅಂತ. ಆಮೇಲೆ ಅವರು ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಕಾಣುತ್ತೆ ಅಂತೇಳಿ ಸೀಲಿಂಗ್ ಲೆಂತ್ವರೆಗೂ ಮಾಡಿದ್ರು. ಆ ಒಂದು ಮೆಜರ್ಮೆಂಟ್ಗೆ ಅವರಿಲ್ಲಿ ಕೊಟೇಶನ್ನ ಕೊಟ್ಟಿರೋದು. ಅದು ಬಂದು ನೋಡಿ ಟೋಟಲ್ ಆಗಿ 49 ಸ್ಕ್ವೇರ್ ಫೀಟ್ ಬರುತ್ತೆ ನಮ್ಮದು ಟಿವಿ ಯೂನಿಟು. ಅದನ್ನು 700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಥರ ಹಾಕಿದ್ದಾರೆ.
ತುಂಬ ಡಿಫ್ರೆನ್ಸ್ ಇರುತ್ತೆ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು. ಎಲ್ಲನೂ ಸ್ವಲ್ಪ ಬೇರೆ ಬೇರೆ ಇರುತ್ತೆ ಅವ್ರಿಗೆ. ಅವರು ಮೆಟೀರಿಯಲ್ಲು ಮತ್ತು ಅವ್ರ ವರ್ಕ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಿಚನ್ ಇಂಟೀರಿಯರ್ಗೆಲ್ಲ 1500, 1300 ಈ ಥರ ಹಾಕಿದ್ದಾರೆ. ಟಿವಿ ಯೂನಿಟ್ಗೆ ತುಂಬ ಕಡಿಮೆ 700 ರೂಪಾಯಿ ಹಾಕಿದ್ದಾರೆ ಸ್ಕ್ವೇರ್ ಫೀಟ್ಗೆ. ಟೋಟಲ್ ಆಗಿ ಅದು ನಮಗೆ 34,300 ರೂಪಾಯಿ ಬಿದ್ದಿದೆ ಈ ಟಿವಿ ಯೂನಿಟ್ಗೆ. ಸ್ಟೇರ್ ಕೇಸ್ ಬಾಕ್ಸ್ಗೆ ಸ್ಟೇರ್ ಕೇಸ್ ಅಂದರೆ ಈ ಸ್ಟೇರ್ ಕೇಸ್ ಕೆಳಗಡೆ ಮಾಡಿದಾರಲ್ಲ, ಅದಕ್ಕೆ ಅದು ಟೋಟಲ್ 21 ಸ್ಕ್ವೇರ್ ಫೀಟ್ ಬಂದಿದೆ. ಅದು 1300 ರೂಪಾಯಿ ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ಅದು ನಮಗೆ 28,000 ರೂಪಾಯಿ ಬಿದ್ದಿದೆ. ಈಗ ಮಾಸ್ಟರ್ ಬೆಡ್ರೂಮ್ದು ಇಂಟೀರಿಯರ್ಗೆ ಎಷ್ಟಾಗಿದೆ ಅಂತ ಹೇಳ್ತೀನಿ ಬನ್ನಿ. ಅಲ್ಲಿ ವಾರ್ಡ್ರೋಬ್ ಟೋಟಲ್ ಮೆಜರ್ಮೆಂಟ್ ಬಂದು 95 ಸ್ಕ್ವೇರ್ ಫೀಟ್ ಬರುತ್ತೆ. ಅದಕ್ಕೆ ಒಂದು ಸ್ಕ್ವೇರ್ ಫೀಟ್ಗೆ 1300 ರೂಪಾಯಿ ಥರ. ಟೋಟಲ್ ಅದು 1,24,300 ರೂಪಾಯಿ ಆಗಿದೆ. ಮತ್ತು ಲೆಫ್ಟ್ ಸೈಡಲ್ಲಿ ಈ ಪಿಲ್ಲರ್ ಪಕ್ಕ ಸ್ವಲ್ಪ ಗ್ಯಾಪ್ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ಕವರ್ ಮಾಡಿದ್ದಾರೆ. ಮತ್ತು ಅಲ್ಲಿ ಕೀಗಳೆಲ್ಲ ತಗ್ಲಾಕೋದಕ್ಕೆ, ಏನಾದರೂ ಶೋಪೀಸ್ ಇಟ್ಕೊಳ್ಳೋದಕ್ಕೆ, ಆಗ ಸ್ಟೀಮ್ ಐರನ್ ಮಾಡೋದಕ್ಕೆ, ಹ್ಯಾಂಗರ್ಗಳು ತಗ್ಲಾಕೊಳ್ಳೋದಕ್ಕೆ ಬೇಕು ಅಂತ ಹೇಳಿ ಅದನ್ನು ಮಾಡಿಸ್ಕೊಂಡಿದ್ದು. ಮತ್ತು ಕೀ ತಗ್ಲಾಕೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ಅದೆಲ್ಲ ಉಳಿದಿರುವಂಥ ಪೀಸಲ್ಲೇ ಮಾಡಿರ್ತಾರೆ. ಒಂದು ಸೈಡಲ್ಲಿ ಹಾಕಿರುವಂಥ ಬಾಕ್ಸ್ಗೆನೆ ಅವರು 32,000 ಇಲ್ಲಿ ಹಾಕಿದ್ದಾರೆ. ನಾವು ಅವಾಗ ಡೀಟೇಲಾಗಿ ಚೆಕ್ ಮಾಡಿಲ್ಲ. ಇಲ್ಲ ನೀಟಾಗಿ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಕೇಳ್ಬೋದಾಗಿತ್ತು ಅನಿಸುತ್ತೆ. ನಾನು ಈಗ ಇಷ್ಟು ಡೀಟೇಲಾಗಿ ನೋಡ್ತಾ ಇದ್ದೀನಿ. ನೋಡಿ, ಬ್ಯುಸಿಯಲ್ಲಿ ಇರ್ತೀವಿ, ಗಮನಿಸ್ಕೊಳ್ಳೋದಿಲ್ಲ ಅಂತಂದರೆ ಈ ಥರನೇ ಆಗೋದು. ಏನು ಮಾಡೋಕ್ಕಾಗಲ್ಲ. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರಲ್ಲಿ ಮಾತ್ರ ಒಂದೇ ಒಂದು ಸಣ್ಣ ಪಿನ್ನಷ್ಟು ಫಾಲ್ಟ್ ಹೇಳೋ ಹಾಗೆ ಇಲ್ಲ. ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಮತ್ತು ಐಟಮ್ಗಳು ಕೂಡ ಅಷ್ಟೇ, ಯಾವ್ಯಾವ ಕ್ವಾಲಿಟಿದು ಹಾಕ್ತಾರೆ ಅಂತ ಕೂಡ ಇಲ್ಲಿ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಪರವಾಗಿಲ್ಲ ಅಂತ ಅನಿಸ್ತು. ಕಟ್ಟಿಂಗ್ ಟೇಬಲ್ದು ಅದು 5,000 ರೂಪಾಯಿ ಆಗಿದೆ. ಟೋಟಲ್ ಆಗಿ ಮಾಸ್ಟರ್ ಬೆಡ್ರೂಮ್ದು ಇಂಟೀರಿಯರ್ ಕಾಸ್ಟ್ ನಮಗೆ 1,56,800 ರೂಪಾಯಿ ಆಗಿದೆ. ಇನ್ನು ಅದ್ರ ಪಕ್ಕದಲ್ಲಿ ಇನ್ನೊಂದು ಮಾಮೂಲಿ ಚಿಕ್ಕ ರೂಮ್, ನಮ್ಮ ರೂಮ್ ಇದೆಯಲ್ಲ, ಆ ರೂಮ್ದು ಬಂದು ವಾರ್ಡ್ರೋಬ್ ಮೆಜರ್ಮೆಂಟು 59 ಸ್ಕ್ವೇರ್ ಫೀಟ್ ಬರುತ್ತೆ. ಅದು ಕೂಡ ಅಷ್ಟೇ 1,300 ರೂಪಾಯಿ ಸ್ಕ್ವೇರ್ ಫೀಟ್ಗೆ. ವಾರ್ಡ್ರೋಬ್ಗೆ 77,000 ರೂಪಾಯಿ ಆಗಿದೆ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ವಿ ನಾವು. ಅದು ಹಿಡನ್ ಮಿರರ್ ಥರ ಅದನ್ನು ಮಾಡಿಸಿದ್ವಿ. ಅದಕ್ಕೆ ಯಾಕೋ ಅದು ಸರಿ ಬರಲಿಲ್ಲ. ಅದಕ್ಕೆ ಅದು ಕೂಡ ಅಷ್ಟೇ 1,300 ರೂಪಾಯಿ ಸ್ಕ್ವೇರ್ ಫೀಟ್ ಥರ. ಅದು 27,300 ರೂಪಾಯಿ ಆಗಿದೆ. ನಮ್ಮ ರೂಮಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸ್ಟೋರೇಜ್ ಎಲ್ಲ ಮಾಡಿದ್ದಾರೆ. ಮತ್ತೇನಂದರೆ ಅದು ಈಗ ವಾರ್ಡ್ರೋಬು ಮತ್ತು ಮೇಲ್ಗಡೆ ಸಜ್ಜಾದ ಒಂದು ಸ್ಟೋರೇಜ್ ಲೈನ್ ಬರುತ್ತಲ್ಲ, ಅದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಟೋಟಲ್ ಆಗಿ ನಮ್ಮ ರೂಮಿಂದು ಸ್ವಲ್ಪ ಕಡಿಮೆನೇ 1,04,300 ರೂಪಾಯಿ ಆಗಿದೆ ಸೆಕೆಂಡ್ ಬೆಡ್ರೂಮ್ದು ಇಂಟೀರಿಯರ್ಗೆ. ಇನ್ನು ನೆಕ್ಸ್ಟು ಅಲ್ಲಿಂದ ಹೋದರೆ ನಾವು ಇದ್ರ ಹತ್ರ ಮೆಟ್ಲತ್ರ ಒಂದು ಸ್ಟೋರೇಜ್ ಬಾಕ್ಸ್ ಬೇಕು ಅಂತ ಹೇಳಿದ್ವಿ. ಆಮೇಲೆ ಅದು ಈಶಾನ್ಯ ಮೂಲೆ ಬರುತ್ತೆ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿಸಿದ್ದು. ಅದು ನಾವು 5,000 ರೂಪಾಯಿ, ಅದಕ್ಕೆ 5,000 ಹಾಕಿದ್ರು. ಏನಕ್ಕೆ ಅದು ಸ್ಟೋರೇಜ್ ಮಾಡಿಸಿದೆ ನಾನು ಅಂದರೆ, ಈಗ ಹಳೆ ಸಾಮಾನೆಲ್ಲ ಬರುತ್ತೆ ನೋಡಿ, ದೀಪಗಳು ಅದು ಅಂಥದ್ದೆಲ್ಲ ಅಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಬೇಕು ಅಂತ ಹೇಳಿದ್ದೆ. ಆಮೇಲೆ ಅದನ್ನು ಫೈನಲ್ ಆಗಿ ಕ್ಯಾನ್ಸಲ್ ಮಾಡಿಸಿದ್ವಿ. ಮತ್ತು ನೆಕ್ಸ್ಟು ಆಫೀಸ್ ರೂಮಲ್ಲೂ ಕೂಡ ಅಷ್ಟೇ ಅದು ತುಂಬ ಜಾಸ್ತಿನೇ ಆಯಿತು ಅಂದ್ಕೊಳ್ತೀನಿ. ಯಾಕಂದರೆ ಅಷ್ಟೊಂದು ಸ್ಟೋರೇಜ್ ಅವಶ್ಯಕತೆ ಇರಲಿಲ್ಲ. ಏನಂದರೆ ನನ್ನ ಮಗ ಇದು ಆಫೀಸ್ ರೂಮ್ ಥರನೇ ಇರಬೇಕು, ನನಗೆ ಹೀಗೆ ಬೇಕು, ನಾನು ಅಲ್ಲೆಲ್ಲ ಬುಕ್ ಜೋಡಿಸ್ಬೇಕು, ಮತ್ತು ಈ ಪ್ರಿಂಟರ್ ಎಲ್ಲ ಬರುತ್ತಲ್ವ ಅದೆಲ್ಲ ನಾನು ಇಟ್ಕೊಳ್ಬೇಕು ಅಂತೆಲ್ಲ ಹೇಳಿ ಮಾಡಿಸ್ಕೊಂಡಿದ್ದು. ತುಂಬ ವೇಸ್ಟ್ ಅಂತಲೇ ಅನ್ನಿಸ್ತಾ ಇದೆ ಇವಾಗ. ಇಲ್ಲ ಏನಿಲ್ಲ, ಫ್ಯೂಚರಲ್ಲಿ ಬೇಕಾದರೆ ನಾವು ಅದಕ್ಕೆ ಡೋರ್ ಹಾಕಿಸಿ ನಾವು ಅದನ್ನು ವಾರ್ಡ್ರೋಬ್ ಥರ ಕೂಡ ಮಾಡ್ಕೋಬೋದು. ಹಾಗಾಗಿ ಹೋಗಲಿ ಅಂತ ಸುಮ್ಮನೆ ಅದೇ. ಅಟ್ಲೀಸ್ಟ್ ಡೋರ್ ಆದರೂ ಮಾಡಿಸೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಪ್ಕೊಳ್ಳಿಲ್ಲ, ಬೇಡ ಅಂತ ಹೇಳ್ಬಿಟ್ಟ ನನ್ನ ಮಗ. ಅದಕ್ಕೆ ನೋಡಿ, ಟೋಟಲ್ ಅದು 83 ಸ್ಕ್ವೇರ್ ಫೀಟ್ ಬರುತ್ತೆ. ಅದಕ್ಕೆ ಮಾತ್ರ 1,000 ರೂಪಾಯಿ ಹಾಕಿದ್ದಾರೆ ಸ್ಕ್ವೇರ್ ಫೀಟ್ಗೆ. 83,000 ರೂಪಾಯಿ ಆಗಿದೆ. ಅದಕ್ಕೆ ಅದೆಲ್ಲ ಕಂಪ್ಯೂಟರ್ ಟೇಬಲ್ ಬರುತ್ತೆ, ಮತ್ತು ಒಂದು ಶೋ ಪೀಸಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಮಾಡಿದ್ದಾರೆ. ಅದೆಲ್ಲ ಸೇರಿ ಟೋಟಲ್ ಒಂದು 50,000 ರೂಪಾಯಿ ತನಕ ಆಗಿದೆ. ಅದು 60,000 ರೂಪಾಯಿ ಆಗಿದೆ ಟೋಟಲ್. ಆ ರೂಮ್ಗೆ 1,43,000 ರೂಪಾಯಿ ಆಗಿದೆ. ಆ ರೂಮ್ಗೆ ಕೆಳಗಡೆ ಮನೆಯದು, ಗ್ರೌಂಡ್ ಫ್ಲೋರ್ದು ಕೆಳಗಡೆ ಬಾಡಿಗೆ ಮನೆಯದಕ್ಕೆ ರೂಮಲ್ಲಿ ಮಾತ್ರ ಒಂದು ವಾರ್ಡ್ರೋಬ್ ಮತ್ತು ಸಿಂಗಲ್ ವಾರ್ಡ್ರೋಬ್ ಮತ್ತು ಮೇಲ್ಗಡೆ ಸ್ಟೋರೇಜ್ ಮಾಡಿಸಿರೋದಕ್ಕೆ 41,000 ಆಗಿದೆ. ಮತ್ತು ಆ ರೂಮ್ಗೆ ಕೆಳಗಡೆ ಮನೆಯಲ್ಲಿ ದೇವ್ರ ಮನೆ ಬಂದಿಲ್ಲ, ಹಾಗಾಗಿ ಒಂದು ಪೂಜಾ ಮಂಟಪ ಹೇಳಿದ್ವಿ. ಆ ಪೂಜಾ ಮಂಟಪ ಬಂದು 4 ಸ್ಕ್ವೇರ್ ಫೀಟಲ್ಲಿ ಬರುತ್ತೆ ಅಂತ ಹೇಳಿ ಅದಕ್ಕೂ ಕೂಡ 1,300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಹಾಕಿದ್ದಾರೆ. ಅದು 5,200 ರೂಪಾಯಿ ಅಂತ ಹಾಕಿದ್ರು. ಲಾಸ್ಟಲ್ಲಿ ಏನಾಗೋಯ್ತು, ಅವ್ರಿಗೆ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಇಟ್ಟರು. ನೆಕ್ಸ್ಟ್ ಬಂದಾಗ ಅಂದರೆ ನಿಮ್ಮದು ಫಂಕ್ಷನ್ ಎಲ್ಲ ಮುಗೀಲಿ, ಆಮೇಲೆ ನಾನು ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದರು. ಇಲ್ಲಾಂದರೆ ನಾನು ಮೆಜರ್ಮೆಂಟ್ ಹೇಗಿದ್ರು ತೊಗೊಂಡಿದ್ದೀನಿ, ನಾನೇ ಅದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡು ತೊಗೊಂಡು ಬಂದು ಫಿಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಸರಿ ಓಕೆ ಅಂತ ಹೇಳಿ ನಾವು ಸ್ವಲ್ಪ ಬ್ಯಾಲೆನ್ಸ್ ಅಮೌಂಟ್ ಉಳಿಸಿದ್ವಿ ಅವ್ರಿಗೆ. ಆಮೇಲೆ ಅದು ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ನಾನು ರೆಡಿಮೇಡೇ ತೊಗೊಂಡು ಬಂದೆ. ರೆಡಿಮೇಡ್ ನನಗೆ ಬರೀ 2,000 ರೂಪಾಯಿಗೆ ಸಿಕ್ಕಿದೆ. ತುಂಬ ಚೆನ್ನಾಗಿರೋ ಕ್ವಾಲಿಟಿ, ಇದು ತುಂಬ ಚೆನ್ನಾಗಿದೆ ಮತ್ತು ತುಂಬ ವೆಯ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಡೋರ್ ಇರೋದು ಅವರೇ ವಿತ್ ಬೆಲ್ ಸಮೇತ ಕೊಟ್ಟಿದ್ದಾರೆ. 2,000 ರೂಪಾಯಿಗೆ ಸಿಕ್ತು. ಸೊ ಇದರಲ್ಲಿ ಇದು 5,200 ರೂಪಾಯಿ ಲೆಸ್ ಆಯಿತು.
ಅಂದರೆ ಈಗ ಇವ್ರು ನನಗೆ ಕೊಟ್ಟಿದ್ದಂಥ ಟೋಟಲ್ ಅಮೌಂಟಲ್ಲಿ 7,30,000 ರೂಪಾಯಿ ನಮಗೆ ಏನವರು ಕೊಟೇಶನ್ ಕೊಟ್ಟಿದ್ರು. ಅದರಲ್ಲಿ 70,000 ರೂಪಾಯಿ ಲೆಸ್ ಆಯಿತು. ಇದೆಲ್ಲ ಕೆಲವೊಂದು ಬೇಡ ಅಂತೇಳಿ ನಾವು ಲೆಸ್ ಮಾಡಿಸಿದ್ವಿ. 70,000 ರೂಪಾಯಿ ಲೆಸ್ ಆಯಿತು. ಅಲ್ಲಿಗೆ 6,60,000 ರೂಪಾಯಿ ಫೈನಲ್ ಆಯಿತು. 6,60,000 ರೂಪಾಯಲ್ಲಿ ಅವರು ಸ್ಕ್ವೇರ್ ಫೀಟ್ಗೆ ಏನು ಅಮೌಂಟ್ ಹಾಕಿದ್ರಲ್ಲ 1,300, 1,500 ಈ ಥರ ಎಲ್ಲ ಹಾಕಿದ್ರಲ್ಲ ಅದರಲ್ಲೆಲ್ಲ ಸ್ವಲ್ಪ ಲೆಸ್ ಮಾಡಿಸ್ಕೊಂಡು ಬಂದ್ವಿ. ಕಡಿಮೆ ಮಾಡಿ 1,200 ಮಾಡ್ಕೊಳ್ಳಿ, ಮತ್ತು ಇದಕ್ಕೆ ಸ್ವಲ್ಪ ಇಷ್ಟು ಮಾಡಿ 100, 150 ಹೀಗೆ ಕಡಿಮೆ ಮಾಡಿಸ್ಕೊಂಡು ಅದೊಂದು ಸ್ವಲ್ಪ ಕಡಿಮೆ ಆಯಿತು. ಮತ್ತು 2 ರೂಮ್ಗೂ ಕಾಟು ಹೇಳಿದ್ವಿ. ಆಮೇಲೆ ಲಾಸ್ಟಲ್ಲಿ ಹೇಳಿದ್ದು ಅದು. ಅವ್ರು ಹೇಳಿದ್ರು ಅದು ಎರಡೂ ಸೇರಿದ್ರೆ 2 ರೂಮ್ಗೂ ಸೇರಿ 30,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ನಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೇಕು ಅಂತಲೇ ಇತ್ತು. ಮತ್ತು ರೂಮ್ದು ಅದು ವಾರ್ಡ್ರೋಬು ಮತ್ತು ಅಲ್ಲಿ ಬೆಡ್ ಹಾಕೋಕ್ಕೆ ಏನು ಸ್ಪೇಸ್ ಇತ್ತು ಅಲ್ಲಿ ಮೆಜರ್ಮೆಂಟ್ ಮಾಡಿ ನೋಡಿದಾಗ ಅವರು ಕ್ವೀನ್ ಸೈಜೇ ಮಾಡೋದಕ್ಕಾಗೋದು ಅಂತ ಹೇಳಿ ಆ ಮೆಜರ್ಮೆಂಟಲ್ಲೇ ಮಾಡಿಕೊಟ್ರು. ಓಕೆ ಅಂತೇಳಿ ನಾವು ಅದಕ್ಕೆ ಸಿಂಪಲಾಗಿ ಮಾಡಿಸಿದ್ದು. ತುಂಬ ಅದಕ್ಕೆ ಡಿಸೈನ್ ಎಲ್ಲ ಏನೂ ಮಾಡಿಸ್ಲಿಲ್ಲ. ಮತ್ತು ಇನ್ನೊಂದು ನಮ್ಮ ರೂಮಲ್ಲಿ ಏನಾಯಿತು ಅಂತಂದರೆ ನಾನು ಅಲ್ಲಿ ಕಟಿಂಗ್ ಟೇಬಲ್ ಬೇಕು ಅಂತ ಹಾಕಿಸ್ಕೊಂಡೆ ನೋಡಿ. ಹಾಗಾಗಿ ಉದ್ದನ್ನು ಸ್ವಲ್ಪ ಒಂದು ಅರ್ಧ ಅಡಿಷ್ಟು ಒಂದು 6-7 ಇಂಚಷ್ಟು ಕಡಿಮೆ ಮಾಡಬೇಕಾಯಿತು. ಓಡಾಡೋದಕ್ಕೂ ಸ್ಪೇಸ್ ಬೇಕು. ಆ ಟೇಬಲ್ ಯಾವಾಗಲೂ ಅದು ಹಿಂಗೆ ಮೇಲ್ಗಡೆನೇ ಇಟ್ಟಿರ್ತೀವಿ ನಾವು. ಕಟಿಂಗ್ ಮಾಡ್ತಾ ಇರ್ತೀನಿ, ಐರನ್ ಮಾಡ್ತಾ ಇರ್ತೀವಿ, ಅಥವಾ ಕುಡಿಯೋದಕ್ಕೆ ನೀರು ಇಟ್ಟಿರ್ತೀವಿ, ಮೊಬೈಲ್ ಚಾರ್ಜಿಂಗಿಗೆ ಹಾಕಿ ಇಟ್ಟಿರ್ತೀವಿ. ಹಾಗಾಗಿ ತುಂಬ ಅಂದರೆ ತುಂಬಾ ಯೂಸ್ ಆಗ್ತಾ ಇದೆ ಆ ಥರ ಟೇಬಲ್ ಮಾಡಿಸ್ಕೊಂಡಿದ್ದು. ಹಾಗಾಗಿ ಸ್ವಲ್ಪ ಬೆಡ್ ಚಿಕ್ಕದಾಯಿತು. ಸೊ ಅವರು ಟೋಟಲ್ ಆಗಿ 6,80ಕ್ಕೆ ಫೈನಲ್ ಕೊಟೇಶನ್ನ ಹಾಕಿದ್ರು. ಟೋಟಲ್ ಇಷ್ಟೆಲ್ಲ ಸೇರಿ 6,80ಕ್ಕೆ ಫೈನಲ್ ಕೊಟೇಶನ್ ಹಾಕಿದ್ರು. ಮತ್ತೆ ನಾನು ಫೈನಲ್ ಅಮೌಂಟ್ ಸೆಟ್ಲ್ ಮಾಡುವಾಗ ಮತ್ತೆ ಸ್ವಲ್ಪ ಕಡಿಮೆ ಮಾಡಿ ಚೌಕಾಸಿ ಮಾಡಿ ಮಾಡಿದ್ವಿ. ಆದ್ರೂ ತುಂಬ ಬೇಗ ಕೆಲಸ ಮುಗಿಸ್ಕೊಟ್ಟಿದ್ದಾರೆ. ಒಂದು 25 ದಿನದಲ್ಲಿ ಕಂಪ್ಲೀಟ್ ಕೆಲಸ ಮುಗಿಸಿದ್ದಾರೆ. ಅಷ್ಟು ಅರ್ಜೆಂಟಲ್ಲಿ ಎಲ್ಲ ಮಾಡಿದ್ರು ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಯಾವುದೇ ಒಂದನ್ನು ಅಷ್ಟೇ ಪೆಂಡಿಂಗ್ ಉಳಿಸಿರೋದಾಗಿರಲಿ, ಸರಿಯಾಗಿ ಅದು ಫಿನಿಶಿಂಗ್ ಮಾಡಿಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ತುಂಬ ನೀಟಾಗಿ ಮಾಡಿದ್ದಾರೆ. ಮತ್ತು ಕಿಚನ್ದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದೂ ತುಂಬಾ ಇಷ್ಟ ಆಯಿತು. ಇದಿಷ್ಟು ಕೂಡ ನಮ್ಮನೆ ಇಂಟೀರಿಯರ್ ಬಜೆಟು. ಫೈನಲ್ ಆಗಿ ನಾನು ಅವ್ರಿಗೆ ಅಮೌಂಟ್ ಸೆಟ್ಲ್ ಮಾಡಿದ್ದು 6.5 ಲಕ್ಷ. ಈಗ ನೀವೇ ಹೇಳಬೇಕು, ನಮ್ಮನೆ ಇಂಟೀರಿಯರ್ ಎಲ್ಲ ಕೂಡ ನೀವು ನೋಡಿದ್ದೀರಾ. ಅಲ್ಲದೆ ಈ ಥರ ಶೋ ಪೀಸ್ ಹೋಲ್ಡರ್ನ ಕೂಡ ಹಾಕ್ಕೊಟ್ಟಿದ್ದಾರೆ. ನಾನು 2-3 ಕಡೆ ಹಾಕ್ಸಿದ್ದೀನಿ. ಅದ್ರ ಜೊತೆಗೆ ವೈಫೈ ರೋಟರ್ ಬಾಕ್ಸ್ನ ಇಡೋದಕ್ಕೆ ಇದೆಲ್ಲದಕ್ಕೂ ಕೂಡ ಮಾಡಿಕೊಟ್ಟಿದ್ದಾರೆ. ಎಲ್ಲಿ ಏನು ಬೇಕು ಹೇಳಿ ಮಾಡಿಕೊಡ್ತೀವಿ ಅಂತ ಹೇಳಿ ತುಂಬ ಒಳ್ಳೆ ಸರ್ವಿಸ್ನ ಕೊಟ್ಟಿದ್ದಾರೆ. ನಾನು ಟೋಟಲ್ ಅಮೌಂಟ್ ಹೇಳಿದಾಗ ಇಂಟೀರಿಯರ್ನ ಸೇರಿಸಿ ಹೇಳಲಿಲ್ಲ. ಯಾಕೆ ಅಂತಂದರೆ ಕೆಲವರು ಕೆಲವರು ತುಂಬ ಹೈ ಬಜೆಟಲ್ಲಿ ಮಾಡ್ಕೊಳ್ತಾರೆ, ಕೆಲವರು ಸ್ವಲ್ಪ ಲೋ ಬಜೆಟು ಮೀಡಿಯಂ ಬಜೆಟಲ್ಲಿ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಮನೆ ಫಿನಿಶಿಂಗ್ ಆಗಲಿ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಹಾಗೆ ಬ್ಯಾಲೆನ್ಸ್ ಇಟ್ಟಿರ್ತಾರೆ. ಜಾಗ ಎಲ್ಲ ಮಾಡಿಸಿರ್ತಾರೆ, ಅದನ್ನು ಹಾಗೆ ಬ್ಯಾಲೆನ್ಸ್ ಇಟ್ಟಿರ್ತಾರೆ. ಹಂಗಾಗಿ ನಾನು ಹೇಳಕ್ ಹೋಗ್ಲಿಲ್ಲ. ಕೆಲವರು ಪಾಪ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಏನೋ ಒಂದು ನೋಡೋಣ ಎಷ್ಟಾಗಿರ್ಬೋದು ಅಂತ, ನಮ್ಮ ಬಜೆಟ್ಗಾದ್ರೆ ನಾವು ಮಾಡಿಸ್ಕೊಳ್ಳೋಣ ಅಂತ ಆಸೆ ಇರುತ್ತೆ. ನಾನು ಟೋಟಲ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಯ್ಯೋ ಇಷ್ಟೊಂದೆಲ್ಲ ಆಗುತ್ತಾ, ಯಾಕಂದ್ರೆ ಕೆಲವರು ತುಂಬ ಡೀಪ್ ಆಗೆಲ್ಲ ಅದನ್ನ ಯೋಚನೆ ಮಾಡಕ್ ಹೋಗಲ್ಲ. ಟೋಟಲ್ ಇಷ್ಟೊಂದು ಆಗುತ್ತಾ ಅನ್ಕೊಂಡು ಪಾಪ ಅವ್ರಿಗೆ ಆಸೆನೇ ಬಿಟ್ಬಿಡ್ಬೋದು. ಅಥವಾ ಇವ್ ನೋಡ್ಕೊಳ್ಳೋಣ ಇಷ್ಟೊಂದು ಆಗುತ್ತೆ ಅನ್ನೋದ್ರಿ ನಮ್ಮ ಹತ್ರ ದುಡ್ಡೆಲ್ಲಿದೆ ಅನ್ಕೊಂಡು ಅಕಸ್ಮಾತ್ ಅವರು ಆ ಥರ ಅನ್ಕೋಬೋದು ಅಂತ ಹೇಳಿ ನಾನು ಅದನ್ನು ಹೇಳಲಿಲ್ಲ. ಇಂಟೀರಿಯರ್ ಅನ್ನೋದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು, ಅವ್ರವ್ರ ಬಜೆಟ್ಗೆ ಬಿಟ್ಟಿದ್ದು. ಹಂಗಾಗಿ ನಾನು ಅದನ್ನು ಸಪ್ರೇಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಮೆಟೀರಿಯಲ್ ಕ್ವಾಲಿಟಿ ಕೂಡ ಅಷ್ಟೇ. ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ. ಪ್ಲೇ ವುಡ್ ಶೀಟಲ್ಲಿ ರಾಜ್ ಪ್ಲೇ ಅಂತ ಬರುತ್ತೆ, ನೀಮ್ ವುಡ್ಡೇನೆ ರಾಜ್ ಪ್ಲೇ ಅಂತ ಬರುತ್ತೆ. ಅದು ತುಂಬ ಫಸ್ಟ್ ಕ್ವಾಲಿಟಿ, ಅದು ISI ಮಾರ್ಕ್ ಇರುತ್ತೆ. ಅದನ್ನ ನೋಡ್ಕೊಳ್ಳಿ. ಅವ್ರ ಮೆಟೀರಿಯಲ್ ತಂದಾಗ್ತಾಗ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಅವರು ಕೂಡ ಅಷ್ಟೇ. ನಾವು ಬರ್ತಾ ಇದ್ವಿ ಅವಾಗವಾಗ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ವಿ. ಮತ್ತೆ ಅವ್ರ ಮೆಟೀರಿಯಲ್ ಪರ್ಚೇಸ್ ಮಾಡಿದ ತಕ್ಷಣ ನಮಗೆ ಫೋಟೋ ಕಳಿಸ್ತಾ ಇದ್ರು, ನೋಡಿ ಈ ಥರನೇ ನಾವು ತೊಗೊಂಡಿರೋದು ಅಂತ. ಇಲ್ಲೇ ಉಳ್ಕೊಳ್ತಾರೆ 3-4 ಜನ, ಇಲ್ಲೇ ಉಳ್ಕೊಂಡು ಕೆಲಸ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಬೇಗ ಮಾಡಿಕೊಟ್ಟಿದ್ದಾರೆ. ನೀವೇನಾದರೂ ಆಲ್ ಓವರ್ ಬ್ಯಾಂಗ್ಳೂರ್ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗಲೂ ಬ್ಯುಸಿ ಅಂದರೆ ಬ್ಯುಸಿ. ಬೇಕಿದ್ರೆ ನಾನು ಅವ್ರ ನಂಬರ್ ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ. ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೇಳಿ ಅವ್ರಿಗೆ, ರಾಮಹಳ್ಳಿಲಿ ಈ ಥರ ವರ್ಕ್ ಮಾಡಿದ್ರಲ್ಲ ಅವ್ರ ಕಡೆಯಿಂದ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ನೀವು ಮಾತಾಡ್ಕೊಳ್ಳಿ. ಯಾಕಂದ್ರೆ ಅವ್ರಿಗೆ ನೆನಪಾಗುತ್ತೆ, ಸುಮಾರು ಏರಿಯಾಗಳಲ್ಲಿ ಸುಮಾರು ವರ್ಕ್ ಮಾಡ್ತಾ ಇರ್ತಾರೆ, ಎಲ್ಲಿ ಏನು ಅನ್ನೋದು ಮರ್ತೋಗ್ಬಿಡ್ತಾರಲ್ವಾ. ಹಾಗಾಗಿ ಹೇಳಿದಷ್ಟೇ. ನೀವು ಕಾಂಟ್ಯಾಕ್ಟ್ ಮಾಡೋ ಹಾಗಿದ್ರೆ ಹೇಳಿ. ಅದು ಬಿಟ್ಟು ಇದರಲ್ಲಿ ಬೇರೆ ನಂದು ಇಂಟೆನ್ಷನ್ ಎಲ್ಲ ಏನೂ ಇಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಆಮೇಲೆ ಮತ್ತೆ ಈ ಲ್ಯಾಮಿನೇಷನ್ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಅಷ್ಟೇ. ನಾವು ಎಲ್ಲದಕ್ಕೂ ಕೂಡ ಮ್ಯಾಟ್ ಫಿನಿಶಿಂಗ್ಗೆ ಹಾಕ್ಸಿರೋದು. ಏನಂತಂದರೆ ಈಗ ನಮ್ಮದು ಕಿಚನ್ ಆಗಿರಲಿ, ರೂಮ್ಗಳಾಗಿರಲಿ ಎಲ್ಲ ಸ್ವಲ್ಪ ಚಿಕ್ಕದಾಗೇ ಇರೋದು. ಹಾಗಾಗಿ ನಾವು ಈಗ ಗ್ಲಾಸಿ ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ ನಾವು ಲೈಟ್ ಎಲ್ಲ ಆನ್ ಮಾಡಿದಾಗ ಅದ್ರದ್ದು ರಿಫ್ಲೆಕ್ಸ್ ಹೊಡೆಯುತ್ತೆ. ಹಾಗಾಗಿ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಎಲ್ಲ ಕಡೆನೂ ಮ್ಯಾಟ್ ಫಿನಿಶಿಂಗ್ದೇ ನಾವು ಹಾಕ್ಸಿರೋದು. ಅದಕ್ಕೂ ಇದಕ್ಕೇನು ತುಂಬ ಡಿಫ್ರೆನ್ಸ್ ಎಲ್ಲ ಬರೋದಿಲ್ಲ. ರೇಟು ಒಂದು 50-100 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಮತ್ತು ನೀವೇನಾದರೂ ಪ್ಲ್ಯಾನ್ ಮಾಡೋ ಥರ ಇದ್ದರೆ, ನಿಮ್ಗೆ ಇಷ್ಟ ಇದ್ದರೆ ಹಾಕಿಸ್ಕೊಳ್ಳಿ. ಇದೇ ಹಾಕೋಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಕೆಲವರಿಗೆ ಸ್ವಲ್ಪ ರಿಚಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇರುತ್ತೆ, ಕೆಲವರಿಗೆ ಬೇಡ ನಾರ್ಮಲಾಗಿ ಡಿಸೆಂಟ್ ಆಗಿದ್ದರೆ ಸಾಕು ಅಂತ ಇರ್ತಾರೆ. ಹಾಗಾಗಿ ಅವ್ರ ಮನೆ ಅವ್ರ ಇಷ್ಟ.
ನಿಮ್ಮ ಚಾಯ್ಸ್ ಪ್ರಕಾರ ನೀವು ಲ್ಯಾಮಿನೇಟ್ ಶೀಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ಇದರಲ್ಲಿ. ನಾನು ಯೂಶಲ್ ಆಗಿ ನೋಡಿದ್ದೆಲ್ಲ ಗ್ಲಾಸಿ ಹಾಕಿಸ್ಕೊಂಡಿರೋಂಥದ್ದನ್ನೇ, ಕಿಚನಲ್ಲಾಗಿರಲಿ ರೂಮ್ಗಳಲ್ಲಾಗಿರಲಿ ಎಲ್ಲ ಗ್ಲಾಸಿ ಲ್ಯಾಮಿನೇಟ್ ಹಾಕಿರುವಂಥದ್ದು, ಎಲ್ಲ ಕಡೆನೂ ಗ್ಲಾಸಿ ಲ್ಯಾಮಿನೇಟ್ ಹಾಕಿರುವಂಥದ್ದನ್ನೇ ನೋಡಿದ್ದು ಹೆಚ್ಚಾಗಿ. ಆದರೆ ನಮ್ಮ ಕನ್ಸ್ಟ್ರಕ್ಷನ್ ಟೀಮ್ ಅವರು ಸಜೆಸ್ಟ್ ಮಾಡಿದ್ದು ಬೇಡ, ಮ್ಯಾಟ್ ಫಿನಿಶಿಂಗ್ ಹಾಕಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಲೈಟ್ ಎಲ್ಲ ಆನ್ ಮಾಡಿದಾಗ ಅದು ರಿಫ್ಲೆಕ್ಸ್ ಹೊಡೆಯುತ್ತೆ, ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿದ್ರು. ಹಾಗಾಗಿ ಓಕೆ ಅಂತೇಳಿ ನಾನು ಅವ್ರು ಯಾವುದು ಸಜೆಸ್ಟ್ ಮಾಡಿದ್ರು ಅದನ್ನೇ ನಾನು ಹಾಕಿಸ್ಕೊಂಡಿದ್ದು. ಏನಾಗುತ್ತೆ ಗೊತ್ತಾ, ಅವ್ರು ನಮ್ಗೆ ಕ್ಯಾಟ್ಲಾಗ್ಗಳು ಕೊಟ್ಟಾಗ ಬುಕ್ ಇಷ್ಟು ದೊಡ್ಡದು ಬುಕ್ ಕೊಡ್ತಾರೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ತುಂಬ ಅಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಯಾವುದು ನೋಡೋದು ಯಾವುದು ಬಿಡೋದು, ನೋಡ್ತಾನೆ ಕನ್ಫ್ಯೂಷನ್ ಆಗೋದು ಜಾಸ್ತಿ. ಹಾಗಾಗಿ ಇಲ್ಲ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ನಾನು ಕಿಚನ್ನು ಮತ್ತು ರೂಮ್ಗಳದೆಲ್ಲ ಹಾಗೆ ಮಾಡಿದ್ದು. ಒಂದಷ್ಟು ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡ್ತಾ ಯಾವ ಡಿಸೈನ್ ಇದ್ರೆ ಚೆನ್ನಾಗಿರುತ್ತೆ ಮತ್ತು ಯಾವ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಇದನ್ನು ನೋಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಕಿಚನ್ದೆಲ್ಲ ಅಂತೂ ನಾನು ಆಲ್ರೆಡಿ ಇದೆ ಈ ಥರ ಪಿಂಕಿಶ್ ಕಲರಲ್ಲೇ ಬರಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದೆ. ಮತ್ತು ನಾನು ಅದು ಏನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ ಫೋಟೋಸು, ಅದನ್ನು ನಾನು ಅವ್ರ ಇಂಟೀರಿಯರ್ ಅವ್ರಿಗೂ ಕೂಡ ಕಳಿಸಿದೆ, ಇದೇ ಥರನೇ ಬರಬೇಕು ಅಂತ. ಹಂಗಾಗಿ ಜಾಸ್ತಿ ಕನ್ಫ್ಯೂಷನ್ ಆಗಲಿಲ್ಲ. ರೂಮ್ಗಳಿಗೆ ಮಾತ್ರ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು, ಯಾವ ರೂಮ್ಗೆ ಯಾವ ಕಲರ್ ಅಂತ ಮೊದಲೇ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಡಿಸೈನು ಕೂಡ ಅಷ್ಟೇ ಸೇಮ್ ಟು ಸೇಮ್. ಇವಾಗ ನನಗೆ ಯಾವ್ಯಾವ ಡಿಸೈನ್ ಮಾಡಿಸಿದ್ದೀವಿ ರೂಮ್ಗಳಲ್ಲಿ ವಾರ್ಡ್ರೋಬ್ಗೆ ಸೇಮ್ ಟು ಸೇಮ್ ಅದೇ ಥರನೇ ಬೇಕು ಅಂತೇಳಿ ಸ್ಕ್ರೀನ್ಶಾಟ್ ತಗೊಂಡು ಒಂದು 2-3 ತೊಗೊಂಡಿರ್ತೀನಿ. 2-3 ಫೋಟೋಸ್ನ ನಾನು ತೊಗೊಂಡು ಇಟ್ಕೊಂಡಿದ್ದು ಅದನ್ನು ಕಳಿಸಿರ್ತೀನಿ. ಅದರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಕೆಲಸನೂ ಈಸಿ ಆಗಬೇಕು, ಅವ್ರ ಬಜೆಟಲ್ಲೂ ಬರಬೇಕು, ಮತ್ತು ಬೇಗ ಆಗಬೇಕು, ಈ ಥರ ಇರುತ್ತಲ್ವಾ. ಹಂಗಾಗಿ ಅವರು ಇದು ಎರಡನ್ನೂ ಸಜೆಸ್ಟ್ ಮಾಡಿದ್ರು, ಈ ರೂಮ್ಗೆ ಈ ಡಿಸೈನು, ಆ ರೂಮ್ಗೆ ಆ ಡಿಸೈನ್, ಇದು ಓಕೆ ಮೇಡಮ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಫೈನಲ್ ಆಗಿ ಆಯಿತು. ಒಟ್ಟಿನಲ್ಲಿ ನಾನು ಯಾವ ಥರ ಇಷ್ಟಪಟ್ಟಿದ್ನೋ ಅದೇ ಥರನೇ ಮಾಡಿಸಿದ್ದು. ಹಾಗೆ ನೀವು ಕೂಡ ಅಷ್ಟೇ, ಮೊದಲು ನೀವು ಪ್ರಿಪೇರ್ ಆಗಿ ನೋಡ್ಕೊಳ್ಳಿ. ಮೇನ್ ಡೋರ್ ಆಗಿರಲಿ ಮತ್ತು ಈ ಥರ ಇಂಟೀರಿಯರ್ದಾಗಿರಲಿ ಒಂದಷ್ಟು ವೀಡಿಯೋಸ್ ಎಲ್ಲ ನೋಡಿ ಅದರದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಆವಾಗ ಕನ್ಫ್ಯೂಸ್ ಆಗಲ್ಲ. ನಾವು ಲ್ಯಾಮಿನೇಷನ್ ಕಲರ್ ಮ್ಯಾಚ್ ಮಾಡೋದ್ರಲ್ಲೇ ತುಂಬ ಟೈಮ್ ಹೋಗುತ್ತೆ, ತುಂಬ ಕನ್ಫ್ಯೂಸ್ ಮಾಡ್ಕೊತೀವಿ, ಕೊನೆಗೆ ಏನೋ ಒಂದು ಮಾಡಿ ಅಂತ ಬಿಟ್ಬಿಡ್ತೀವಿ. ಈ ಥರ ಆಗುತ್ತೆ. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ವೀಡಿಯೋಸ್ ಸಿಗುತ್ತೆ, ಎಷ್ಟು ಫೋಟೋಸ್ ಸಿಗುತ್ತೆ ನಿಮಗೆ, ಅದೆಲ್ಲ ನೋಡಿಕೊಂಡು ಅಥವಾ ಯಾವುದಾದ್ರೂ ಈ ಥರ ಕಟ್ತಾ ಇರೋವಂಥ ಮನೆಗಳಿಗೆಲ್ಲ ಹೋಗಿ ಅಲ್ಲಿ ನೋಡ್ಕೊಂಡು ಬನ್ನಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಅದೆಲ್ಲ ನೋಡ್ಕೊಂಡು ಫೋಟೋ ತೆಗೆದಿಟ್ಕೊಳ್ಳಿ, ಈ ಥರ ಮಾಡಿ ಅಂತ ನೀವು ಅವ್ರಿಗೆ ಫೋಟೋಸ್ ಕಳಿಸಿ. ಇಲ್ಲಾಂದರೆ ನೀವೇ ಮಾಡಿ ಅಂತ ಬಿಟ್ಟರೆ ಮಾಡ್ತಾರೆ ಚೆನ್ನಾಗೇ, ಇಲ್ಲ ಅಂತಲ್ಲ, ಅವ್ರ ಐಡಿಯಾ ಪ್ರಕಾರ ಮಾಡ್ತಾರೆ, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ತಾರೆ. ಆಗ ಏನಾಗುತ್ತೆ, ಬಂದವರು ಕೂಡ ಹೇಳ್ತಾರೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲಿ, ಏನು ಈ ಥರ ಮಾಡಿದ್ದೀರಾ ಅಂದ್ಬಿಡ್ತಾರೆ. ಎಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ, ಒಂದು ಮಾತು ಅವರು ಏನು ಹೀಗಿದೆ ಅಂತ ಅಂದ್ಬಿಟ್ರೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಅಲ್ವಾ. ನೋಡೋರೆಲ್ಲ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದರೆ ಒಂದು ಖುಷಿ, ನಾವು ಖರ್ಚು ಮಾಡಿರೋದಕ್ಕೂ ಒಂದು ಖುಷಿ ಅನಿಸುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ಮನೆ ಇಂಟೀರಿಯರ್ ವೀಡಿಯೋಸ್ ಎಲ್ಲನೂ ಕೂಡ ನೋಡಿದ್ರಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನನಗೆ ತುಂಬ ಡೀಟೇಲ್ ಆಗಿ ಇದನ್ನೆಲ್ಲ ಹೇಳೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರಲ್ಲ. ನನಗೆ ಎಷ್ಟು ಬರುತ್ತೋ ಆ ರೀತಿನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಎಲ್ಲ ವೀಡಿಯೋಸ್ನು ಇಷ್ಟಪಟ್ಟು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್.